ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ರಿಯಾಕ್ಷನ್ ತೊಗೊಳ್ಳೋಣ ಸರ್. ಕೋಲಾಹಲ ಎಬ್ಸಿದೆ ಹನಿ ಟ್ರ್ಯಾಪ್ ವಿಚಾರ, ಏನು ಹೇಳ್ತೀರಿ? ಈಗಾಗಲೇ ಕೂಡ ರಾಜ್ಯದಲ್ಲಿ ನಿನ್ನೆಯಿಂದ ಕೂಡ ಮಾಧ್ಯಮದೆಲ್ಲ ಬರ್ತಾ ಇದೆ. ಈಗ ಗೃಹ ಮಂತ್ರಿಗಳು ಅದಕ್ಕೇನು ಡಿಸಿಷನ್ ತೊಗೊತಾರೆ ಅದಕ್ಕೆ ಸಮರ್ಥರಿದ್ದಾರೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಎಂದಂತೇಳಿ ಇವಾಗ ಅವರು ತೊಗೊಳಕ್ಕೆ ಸಿದ್ಧ. ನಿಮ್ಮ ಪಾರ್ಟಿಯ ಖುದ್ದು ಒಬ್ಬ ಸಚಿವರು ಹೇಳ್ತಾ ಇರುವಂಥದ್ದು ಇದು ಸಾಮಾನ್ಯವಂತ ಮಾತಲ್ಲ, ಅದು 10ರಲ್ಲಿ 11 ಸರ್ಕಾರ ಎಷ್ಟು ಗಂಭೀರವಾಗಿ ತೊಗೊಳುತ್ತೆ ಅಂತ. ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸುತ್ತೆ ಅದಕ್ಕೆ. ಆಮೇಲೆ ನಮ್ಮ ಪಾರ್ಟಿ ಅನ್ನೋದಕ್ಕಿಂತ ಯಾರೇ ಸಾರ್ವಜನಿಕರು ಈ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಉದ್ದೇಶ ಇದೆ. ಆ ರೀತಿಯಾಗಿ ಗೃಹ ಮಂತ್ರಿಗಳು ಅದಕ್ಕೆ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಅವ್ರಿಗಿದೆ ಅಂತೇಳಿ ನನಗೆ ನಂಬಿಕೆ ಇದೆ. ಸಿಎಂ ಕುರ್ಚಿ ಕಿತ್ತಾಟಕ್ಕಾಗಿ ಇಷ್ಟೆಲ್ಲ ನಡೀತಿದೆ ಅಂತ ಕೇಳ್ಪಟ್ಟು. ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ. ಆರ್ ಅಶೋಕ್ ಅವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ ಪ್ರಸ್ತಾಪ ಮಾಡೋಂಗೆ ನೋಡ್ಕೊಂಡಿದ್ದಾರೆ. ಏನಿಲ್ಲ ಅದನ್ನೆಲ್ಲ ಕೂಡ ಇವತ್ತು ವಿರೋಧ ಪಕ್ಷದವರು ಇವತ್ತು ಪ್ರತಿಯೊಂದು ವಿಚಾರನೂ ಕೂಡ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾರೆ. ಪ್ರತಿಯೊಂದು ವಿಚಾರನೂ ಕೂಡ ಈ ರೀತಿಯಾಗಿ ಹೇಳುವಂಥ ಸಂದರ್ಭ ಅವರಿಗೆ ಮೊದಲಿಂದನೂ ಅದೇ ಚಾಳಿ ಆಗ್ತದೆ. ಹಾಗಾಗಿ ಇವತ್ತು ಸರ್ಕಾರ ಭಾಳ ಬ್ರಹ್ಮಾಂಡವಾಗಿ ಒಳ್ಳೆ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಇದು ವಿನಾಕಾರಣ ಇಂಥವನ್ನೆಲ್ಲ ಎತ್ತಿಡಲಿಕ್ಕೆ ಅವ್ರು ನೋಡ್ತಾ ಇದ್ದಾರೆ. ನಾವೇನು ಆಗ್ರಹ ಮಾಡ್ತೀವಿ? ಇಲ್ಲ ಖಂಡಿತವಾಗಿ ಅದಕ್ಕೆಲ್ಲ ಸಮರ್ಥರಾಗಿ ಗೃಹ ಮಂತ್ರಿಗಳು ನಿಭಾಯಿಸ್ತಾರೆ. ಇದು ಮಾಜಿ ಸಚಿವ ನಾಗೇಂದ್ರ ಅವರ ಮಾತು. ಸಮರ್ಥರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ, ಎಲ್ಲ ನಾಯಕರು ಈ ವಿಚಾರವನ್ನು ನೋಡ್ಕೊಳ್ತಾರೆ. ಖಂಡಿತವಾಗಿ ಸೂಕ್ತ ತನಿಖೆ ಆಗೇ ಆಗುತ್ತೆ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ರಿಯಾಕ್ಷನ್ ತೊಗೊಳ್ಳೋಣ ಸರ್. ಕೋಲಾಹಲ ಎಬ್ಸಿದೆ ಹನಿ ಟ್ರ್ಯಾಪ್ ವಿಚಾರ, ಏನು ಹೇಳ್ತೀರಿ? ಈಗಾಗಲೇ ಕೂಡ ರಾಜ್ಯದಲ್ಲಿ ನಿನ್ನೆಯಿಂದ ಕೂಡ ಮಾಧ್ಯಮದೆಲ್ಲ ಬರ್ತಾ ಇದೆ. ಈಗ ಗೃಹ ಮಂತ್ರಿಗಳು ಅದಕ್ಕೇನು ಡಿಸಿಷನ್ ತೊಗೊತಾರೆ ಅದಕ್ಕೆ ಸಮರ್ಥರಿದ್ದಾರೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಎಂದಂತೇಳಿ ಇವಾಗ ಅವರು ತೊಗೊಳಕ್ಕೆ ಸಿದ್ಧ. ನಿಮ್ಮ ಪಾರ್ಟಿಯ ಖುದ್ದು ಒಬ್ಬ ಸಚಿವರು ಹೇಳ್ತಾ ಇರುವಂಥದ್ದು ಇದು ಸಾಮಾನ್ಯವಂತ ಮಾತಲ್ಲ, ಅದು 10ರಲ್ಲಿ 11 ಸರ್ಕಾರ ಎಷ್ಟು ಗಂಭೀರವಾಗಿ ತೊಗೊಳುತ್ತೆ ಅಂತ. ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸುತ್ತೆ ಅದಕ್ಕೆ. ಆಮೇಲೆ ನಮ್ಮ ಪಾರ್ಟಿ ಅನ್ನೋದಕ್ಕಿಂತ ಯಾರೇ ಸಾರ್ವಜನಿಕರು ಈ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಉದ್ದೇಶ ಇದೆ. ಆ ರೀತಿಯಾಗಿ ಗೃಹ ಮಂತ್ರಿಗಳು ಅದಕ್ಕೆ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಅವ್ರಿಗಿದೆ ಅಂತೇಳಿ ನನಗೆ ನಂಬಿಕೆ ಇದೆ. ಸಿಎಂ ಕುರ್ಚಿ ಕಿತ್ತಾಟಕ್ಕಾಗಿ ಇಷ್ಟೆಲ್ಲ ನಡೀತಿದೆ ಅಂತ ಕೇಳ್ಪಟ್ಟು. ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ. ಆರ್ ಅಶೋಕ್ ಅವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ ಪ್ರಸ್ತಾಪ ಮಾಡೋಂಗೆ ನೋಡ್ಕೊಂಡಿದ್ದಾರೆ. ಏನಿಲ್ಲ ಅದನ್ನೆಲ್ಲ ಕೂಡ ಇವತ್ತು ವಿರೋಧ ಪಕ್ಷದವರು ಇವತ್ತು ಪ್ರತಿಯೊಂದು ವಿಚಾರನೂ ಕೂಡ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾರೆ. ಪ್ರತಿಯೊಂದು ವಿಚಾರನೂ ಕೂಡ ಈ ರೀತಿಯಾಗಿ ಹೇಳುವಂಥ ಸಂದರ್ಭ ಅವರಿಗೆ ಮೊದಲಿಂದನೂ ಅದೇ ಚಾಳಿ ಆಗ್ತದೆ. ಹಾಗಾಗಿ ಇವತ್ತು ಸರ್ಕಾರ ಭಾಳ ಬ್ರಹ್ಮಾಂಡವಾಗಿ ಒಳ್ಳೆ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಇದು ವಿನಾಕಾರಣ ಇಂಥವನ್ನೆಲ್ಲ ಎತ್ತಿಡಲಿಕ್ಕೆ ಅವ್ರು ನೋಡ್ತಾ ಇದ್ದಾರೆ. ನಾವೇನು ಆಗ್ರಹ ಮಾಡ್ತೀವಿ? ಇಲ್ಲ ಖಂಡಿತವಾಗಿ ಅದಕ್ಕೆಲ್ಲ ಸಮರ್ಥರಾಗಿ ಗೃಹ ಮಂತ್ರಿಗಳು ನಿಭಾಯಿಸ್ತಾರೆ. ಇದು ಮಾಜಿ ಸಚಿವ ನಾಗೇಂದ್ರ ಅವರ ಮಾತು. ಸಮರ್ಥರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ, ಎಲ್ಲ ನಾಯಕರು ಈ ವಿಚಾರವನ್ನು ನೋಡ್ಕೊಳ್ತಾರೆ. ಖಂಡಿತವಾಗಿ ಸೂಕ್ತ ತನಿಖೆ ಆಗೇ ಆಗುತ್ತೆ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ರಿಯಾಕ್ಷನ್ ತೊಗೊಳ್ಳೋಣ ಸರ್. ಕೋಲಾಹಲ ಎಬ್ಸಿದೆ ಹನಿ ಟ್ರ್ಯಾಪ್ ವಿಚಾರ, ಏನು ಹೇಳ್ತೀರಿ? ಈಗಾಗಲೇ ಕೂಡ ರಾಜ್ಯದಲ್ಲಿ ನಿನ್ನೆಯಿಂದ ಕೂಡ ಮಾಧ್ಯಮದೆಲ್ಲ ಬರ್ತಾ ಇದೆ. ಈಗ ಗೃಹ ಮಂತ್ರಿಗಳು ಅದಕ್ಕೇನು ಡಿಸಿಷನ್ ತೊಗೊತಾರೆ ಅದಕ್ಕೆ ಸಮರ್ಥರಿದ್ದಾರೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಎಂದಂತೇಳಿ ಇವಾಗ ಅವರು ತೊಗೊಳಕ್ಕೆ ಸಿದ್ಧ. ನಿಮ್ಮ ಪಾರ್ಟಿಯ ಖುದ್ದು ಒಬ್ಬ ಸಚಿವರು ಹೇಳ್ತಾ ಇರುವಂಥದ್ದು ಇದು ಸಾಮಾನ್ಯವಂತ ಮಾತಲ್ಲ, ಅದು 10ರಲ್ಲಿ 11 ಸರ್ಕಾರ ಎಷ್ಟು ಗಂಭೀರವಾಗಿ ತೊಗೊಳುತ್ತೆ ಅಂತ. ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸುತ್ತೆ ಅದಕ್ಕೆ. ಆಮೇಲೆ ನಮ್ಮ ಪಾರ್ಟಿ ಅನ್ನೋದಕ್ಕಿಂತ ಯಾರೇ ಸಾರ್ವಜನಿಕರು ಈ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಉದ್ದೇಶ ಇದೆ. ಆ ರೀತಿಯಾಗಿ ಗೃಹ ಮಂತ್ರಿಗಳು ಅದಕ್ಕೆ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಅವ್ರಿಗಿದೆ ಅಂತೇಳಿ ನನಗೆ ನಂಬಿಕೆ ಇದೆ. ಸಿಎಂ ಕುರ್ಚಿ ಕಿತ್ತಾಟಕ್ಕಾಗಿ ಇಷ್ಟೆಲ್ಲ ನಡೀತಿದೆ ಅಂತ ಕೇಳ್ಪಟ್ಟು. ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ. ಆರ್ ಅಶೋಕ್ ಅವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ ಪ್ರಸ್ತಾಪ ಮಾಡೋಂಗೆ ನೋಡ್ಕೊಂಡಿದ್ದಾರೆ. ಏನಿಲ್ಲ ಅದನ್ನೆಲ್ಲ ಕೂಡ ಇವತ್ತು ವಿರೋಧ ಪಕ್ಷದವರು ಇವತ್ತು ಪ್ರತಿಯೊಂದು ವಿಚಾರನೂ ಕೂಡ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾರೆ. ಪ್ರತಿಯೊಂದು ವಿಚಾರನೂ ಕೂಡ ಈ ರೀತಿಯಾಗಿ ಹೇಳುವಂಥ ಸಂದರ್ಭ ಅವರಿಗೆ ಮೊದಲಿಂದನೂ ಅದೇ ಚಾಳಿ ಆಗ್ತದೆ. ಹಾಗಾಗಿ ಇವತ್ತು ಸರ್ಕಾರ ಭಾಳ ಬ್ರಹ್ಮಾಂಡವಾಗಿ ಒಳ್ಳೆ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಇದು ವಿನಾಕಾರಣ ಇಂಥವನ್ನೆಲ್ಲ ಎತ್ತಿಡಲಿಕ್ಕೆ ಅವ್ರು ನೋಡ್ತಾ ಇದ್ದಾರೆ. ನಾವೇನು ಆಗ್ರಹ ಮಾಡ್ತೀವಿ? ಇಲ್ಲ ಖಂಡಿತವಾಗಿ ಅದಕ್ಕೆಲ್ಲ ಸಮರ್ಥರಾಗಿ ಗೃಹ ಮಂತ್ರಿಗಳು ನಿಭಾಯಿಸ್ತಾರೆ. ಇದು ಮಾಜಿ ಸಚಿವ ನಾಗೇಂದ್ರ ಅವರ ಮಾತು. ಸಮರ್ಥರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ, ಎಲ್ಲ ನಾಯಕರು ಈ ವಿಚಾರವನ್ನು ನೋಡ್ಕೊಳ್ತಾರೆ. ಖಂಡಿತವಾಗಿ ಸೂಕ್ತ ತನಿಖೆ ಆಗೇ ಆಗುತ್ತೆ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ರಿಯಾಕ್ಷನ್ ತೊಗೊಳ್ಳೋಣ ಸರ್. ಕೋಲಾಹಲ ಎಬ್ಸಿದೆ ಹನಿ ಟ್ರ್ಯಾಪ್ ವಿಚಾರ, ಏನು ಹೇಳ್ತೀರಿ? ಈಗಾಗಲೇ ಕೂಡ ರಾಜ್ಯದಲ್ಲಿ ನಿನ್ನೆಯಿಂದ ಕೂಡ ಮಾಧ್ಯಮದೆಲ್ಲ ಬರ್ತಾ ಇದೆ. ಈಗ ಗೃಹ ಮಂತ್ರಿಗಳು ಅದಕ್ಕೇನು ಡಿಸಿಷನ್ ತೊಗೊತಾರೆ ಅದಕ್ಕೆ ಸಮರ್ಥರಿದ್ದಾರೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಎಂದಂತೇಳಿ ಇವಾಗ ಅವರು ತೊಗೊಳಕ್ಕೆ ಸಿದ್ಧ. ನಿಮ್ಮ ಪಾರ್ಟಿಯ ಖುದ್ದು ಒಬ್ಬ ಸಚಿವರು ಹೇಳ್ತಾ ಇರುವಂಥದ್ದು ಇದು ಸಾಮಾನ್ಯವಂತ ಮಾತಲ್ಲ, ಅದು 10ರಲ್ಲಿ 11 ಸರ್ಕಾರ ಎಷ್ಟು ಗಂಭೀರವಾಗಿ ತೊಗೊಳುತ್ತೆ ಅಂತ. ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸುತ್ತೆ ಅದಕ್ಕೆ. ಆಮೇಲೆ ನಮ್ಮ ಪಾರ್ಟಿ ಅನ್ನೋದಕ್ಕಿಂತ ಯಾರೇ ಸಾರ್ವಜನಿಕರು ಈ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಉದ್ದೇಶ ಇದೆ. ಆ ರೀತಿಯಾಗಿ ಗೃಹ ಮಂತ್ರಿಗಳು ಅದಕ್ಕೆ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಅವ್ರಿಗಿದೆ ಅಂತೇಳಿ ನನಗೆ ನಂಬಿಕೆ ಇದೆ. ಸಿಎಂ ಕುರ್ಚಿ ಕಿತ್ತಾಟಕ್ಕಾಗಿ ಇಷ್ಟೆಲ್ಲ ನಡೀತಿದೆ ಅಂತ ಕೇಳ್ಪಟ್ಟು. ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ. ಆರ್ ಅಶೋಕ್ ಅವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ ಪ್ರಸ್ತಾಪ ಮಾಡೋಂಗೆ ನೋಡ್ಕೊಂಡಿದ್ದಾರೆ. ಏನಿಲ್ಲ ಅದನ್ನೆಲ್ಲ ಕೂಡ ಇವತ್ತು ವಿರೋಧ ಪಕ್ಷದವರು ಇವತ್ತು ಪ್ರತಿಯೊಂದು ವಿಚಾರನೂ ಕೂಡ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾರೆ.
ಪ್ರತಿಯೊಂದು ವಿಚಾರನೂ ಕೂಡ ಈ ರೀತಿಯಾಗಿ ಹೇಳುವಂಥ ಸಂದರ್ಭ ಅವರಿಗೆ ಇವತ್ತಿಂದಲ್ಲ ಮೊದಲಿಂದನೂ ಅದೇ ಚಾಳಿ ಆಗ್ತದೆ. ಹಾಗಾಗಿ ಇವತ್ತು ಸರ್ಕಾರ ಭಾಳ ಬ್ರಹ್ಮಾಂಡವಾಗಿ ಒಳ್ಳೆ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಇದು ವಿನಾಕಾರಣ ಇಂಥವನ್ನೆಲ್ಲ ಎತ್ತಿ ಹಿಡಲಿಕ್ಕೆ ಅವ್ರು ನೋಡ್ತಾ ಇದ್ದಾರೆ. ತಾವೇನು ಆಗ್ರಹ ಮಾಡ್ತೀರಿ ಸರ್? ಎಲ್ಲ ಖಂಡಿತವಾಗಿ ಅದಕ್ಕೆಲ್ಲ ಸಮರ್ಥರಾಗಿ ಗೃಹ ಮಂತ್ರಿಗಳು ನಿಭಾಯಿಸ್ತಾರೆ. ಇದು ಮಾಜಿ ಸಚಿವ ನಾಗೇಂದ್ರ ಅವರ ಮಾತು. ಸಮರ್ಥರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ ಎಲ್ಲ ನಾಯಕರು, ಈ ವಿಚಾರವನ್ನು ನೋಡ್ಕೊಳ್ತಾರೆ. ಖಂಡಿತವಾಗಿ ಸೂಕ್ತ ತನಿಖೆ ಆಗೇ ಆಗುತ್ತೆ ಅನ್ನೋಂತಹ